ಯಾವ ಊರಿಂದ ಬಂದಿ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನವೀನ್ ಅಂತ. ಹಾ. ನಾನು ಸಿದ್ದೇನಕೊಪ್ಪ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಸಿದ್ದೇನಕೊಪ್ಪ. ಅಣ್ಣ ಎಷ್ಟು ವರ್ಷದಿಂದ ಜಾತ್ರೆ ಬರ್ತಿದ್ದೀರಾ? ನಾವು ಒಂದು 15 ವರ್ಷ ಆಯ್ತು. 15 ವರ್ಷದಿಂದ ಬರ್ತಾ ಇದ್ದೀವಿ ದೇವಿಗೆ. ಹಾ. ಅಣ್ಣ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಬೆಲೆಲಾಗಿರ್ಬೋದು ಎತ್ಕೊಳ್ಳಲಾಗಿರ್ಬೋದು ಏನಾರ ಡಿಫ್ರೆನ್ಸ್ ನೋಡಿದ್ದೀರಾ? ಬೆಲೆ ಜಾಸ್ತಿ ಆಗಿದೆ. ಹಾ. ಬೆಲೆಗಳು ಇವಾಗ ಒಂದಕ್ಕಿಂತ ಜಾಸ್ತಿ ಆಗಿದೆ. ಹಾ. ಮೊದಲು ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿದೆ ಬೆಲೆಗಳು. ಈಗ ಏನು ಅಂದ್ರೆ ಸಾಮಾನ್ಯ ವರ್ಗಕ್ಕಿಂತ ಜಾಸ್ತಿ ದೊಡ್ಡ ಬೆಲೆ, ಸಾಮಾನ್ಯ ಕಮ್ಮಿ ಜನರು ದನ ತಗೊಳಿಕೆ ಆಯ್ತಲ್ಲ, ಹಾ. ಆ ಮಟ್ಟಿಗೆ ಬೆಲೆಗಳು ಹೆಚ್ಚಿಸ್ಕೊಂಡು ಹೋಗಿದ್ದಾರೆ. ಜಾಸ್ತಿ ಆಗಿದೆ ಈ ಸಲ. ಈಗ ಎಷ್ಟು ನೀವು ತಂದಿರಾ ಅಂತ ಹಳ್ಳಿ ಕತ್ತಳ್ಳಿ ಬೆಲೆ ಏನು? ನಮ್ಗೆ ಇವು 3.5 ಲಕ್ಷ ಆಗವೆ. 3 ಲಕ್ಷ. 3 ಲಕ್ಷ. ಅಣ್ಣ, 5.5 ಕೇಳಿ ಕೊಟ್ಟಿಲ್ಲ. 5,000 ಕೇಳಿ ಕೊಟ್ಟಿಲ್ಲ. ಹಾ. ಈಗ ನೀವು ಕೊನೆ ಫೈನಲ್ ಪ್ರೈಸ್ ಏನ್ ಹೇಳ್ತೀರಿ? ನಾವು 5.5 ಮೇಲೆ ಬಂದ್ರು ಕೊಡುಮ ಅಂತ ಇದ್ದೀವಿ. ಎಷ್ಟೆಲ್ಲಲ್ಲಿದೆ ಇವ ಕಡೆಯಲ್ಲ. ಕಡೆಯಲ್ಲಿದೆ? ಹಾ. ಅಣ್ಣ ಈಗ ನೀವು ಈ ಹಳ್ಳಿ ಕಾರ್ ತಳಿಗೆ ಎಷ್ಟು ಖರ್ಚು ಬರ್ಬೋದು ಅಣ್ಣ ಮೇಂಟೈನ್ ಮಾಡ್ತೀನಿ ಅಂತ? ಅಣ್ಣ ಮೇಂಟೇನು ಎಲ್ಲ ಒಂದ್ ತರಾವರಿ ಮಾಡ್ದಂಗೆ. ಇವತ್ತು ಒಬ್ರು 20,000 ಖರ್ಚು ಮಾಡ್ತಾರೆ, ಒಬ್ರು 50,000 ಖರ್ಚು ಮಾಡ್ತಾರೆ, ಒಬ್ರು 1 ಲಕ್ಷನ ಖರ್ಚು ಮಾಡ್ತಾರೆ. ಅವ್ರ ಕೆಪಾಸಿಟಿ ಮೇಲೆ ಖರ್ಚು ಮಾಡ್ಕೋದಂಗೆ. ಈಗ ಒಂದಿನಕ್ಕೆ ಫುಡ್ ಮತ್ತೆ ತಿಂಡಿ, ಹಾಲು, ಹುಲ್ಲು ಇವೆಲ್ಲ ಸೇರಿ ಒಂದಿನಕ್ಕೆ ಎಷ್ಟು ಖರ್ಚು ಬರ್ಬೋದು? ಒಂದಿನಕ್ಕೆ 2 ಎತ್ತಿಂದ 700 ರಿಂದ 800 ರೂಪಾಯಿ ಖರ್ಚು. ಹಾಲು, ತಿಂಡಿ, ಮೊಸರು, ಬೆಣ್ಣೆ ಎಲ್ಲ ಕೊಡ್ಕೋಬಹುದು. ಎಲ್ಲ ಕೊಡ್ಕೊಂಬ. ಅಣ್ಣ ಇದು ಬಿಟ್ಟು ಇನ್ನ ಜಾತ್ರೆ ಸಮಯದಲ್ಲಿ ಏನಿದೆ ಎಕ್ಸ್ಟ್ರಾ ತಯಾರಿ ನಡೆಸ್ತೀರಾ? ತಯಾರಿ ಅಂದ್ರೆ ಅವ್ರ ಕೆಲಸ ಏನು ಮಾಡ್ಸಲ್ಲ, ಫ್ರೀ ಆಗಿ ಬಿಟ್ಬಿಟ್ಟು ಅವ್ರಿಗೆ ಹಾಲು ಬೆಣ್ಣೆ ಕೊಟ್ಕೊಂಡು ಮುತ್ತಜ್ಜಿ ಜಾಸ್ತಿ ಮಾಡ್ಕೊಂಡು ಎತ್ತುಗಳ ಇದ್ ಮಾಡ್ಕೊ ಹೋಯ್ತೀನಿ. ಬಣ್ಣ ಯಾವ ರೀತಿ ಬಣ್ಣ ಚೇಂಜ್ ಆಗುತ್ತೆ? ಬಣ್ಣ ಚೇಂಜ್ ಆಗಕ್ಕೆ ನಮ್ ಕೊಡೋ ಫುಡ್ ಮೇಲೆ ಐತೆ. ಎಲ್ಲ ಒಬ್ರು ಈಟಲ್ ಫುಡ್ ಬರ್ತದೆ ಅಂತಾರೆ, ಅದೆಲ್ಲ ನಮ್ ಕೊಟ್ಟಿ ಬಣ್ಣ ಹಿಂಗೆ ಅಂದ್ರೆ ನಮ್ ಕೊಡೋ ಫುಡ್ ಅಲ್ಲಿ ಹೊಸ ರಕ್ತ ಹುಟ್ಟಿ ರೋಮಗಳು ಅವಾಗ ಕತ್ತಿಸ್ಬಿಟ್ಟಾಗ ರಾಮ ಚೇಂಜ್ ಆಗಿ ಬಣ್ಣ ಬರ್ತದೆ. ಹಾಗೆ ಅಣ್ಣ, ಈಗ ಹೊಸದಾಗಿ ಏನಪ್ಪಾ ಹೇಳ್ತಾರೆ ಅಂದ್ರೆ ನನ್ ಜಾತ್ರೆ ಸುಮಾರು ಜನ ಮಾತಾಡುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಣ್ಣ ಸಣ್ಣ ರೈತರಿಗೆ ಎತ್ಕೊಳ್ ತಗೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ಈ ಶೋಕಿ ಕಟ್ತಾರೆ ಅವರು, ಏನಪ್ಪಾ ಅಂದ್ರೆ ಜಾತ್ರೆ ಟೈಮಲ್ಲಿ ತಗೋತಾರೆ, ಮಾರಾಕ್ ಕೊಡ್ತಾರೆ. ಅವ್ರದ್ದು ಅವರು ತುಂಬಾ ಬೆಲೆ ಜಾಸ್ತಿ ಏರಿಸ್ಬಿಟ್ರು. ಸಣ್ಣ ಸಣ್ಣ ರೈತರುಗಳು ಉಳ್ಮೆ ದನಗಳ ತಗೊಳಕ್ ಆಗ್ತಿಲ್ಲ. ಇದ್ರ ಬಗ್ಗೆ ಏನಾದ್ರು ಹೇಳ್ತಾರೆ? ಸಣ್ಣ ಸಣ್ಣ ರೈತರು ಉಳ್ಮೆ ದನ ತಗೊಳಕ್ ಹೋದ್ರೆ ಇವಾಗ ದೊಡ್ಡವ್ರು ಏನಾಗಿದೆ ಅವ್ರದ್ದು ಒಂದು ಕೇಜ್. ಈಗ ಅವ್ರ ಕೇಜ್ ಮಾಡೋತಾ ಇಂದಾನೆ ನಮ್ಮ ಇವಾಗ ಜನಸಂಖ್ಯೆ ಇದು ಹಳ್ಳಿಕರ್ ಇರ್ತಾ ಇರೋದು. ಈಗ ಅವ್ರ ತಕೊಂಡ್ರು ಇವ್ರು ತಕೊಂಡ್ರು ಅವ್ರ ತಕೊಂಡ್ರು ಅವ್ರಿಗೆ ನಾಮೊಂದು ತಗೊಳ್ಳಮ್ಮ ಅದ್ರ ಮಟ್ಟಿಗೆ ಹಳ್ಳಿ ತರಸಿ ಉತ್ಪಾದನೆ ಆಯ್ತಾ ಇದೆ. ಸಣ್ಣ ರೈತರಿಗೂ ತೊಂದರೆ ಆಯ್ತಾರೆ. ಸಣ್ಣ ರೈತರಿಗೆ ಇಷ್ಟು ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಏನಿರ್ಬೋದು? ಅವ್ರಿಗಾಯ್ತವೆ. ನಮ್ಗ ದೊಡ್ಡ ತಗತ್ತಾರೆ, ಕೆಲ್ಸಕ್ಕಾಗೋರು ಕೆಲ್ಸಕ್ಕೆ ತಗತ್ತಾರೆ. ಈಗ ಅವ್ರಿಗೆ ದುಡಿಮೆಗೆ ಉಳ್ಮೆಗೆ ಯಾವ ತರ ಬೇಕೋ ಆ ತರ ತೆಗಿತಾರೆ. ಈಗ ಸೋಕಿಯರು 5 ಲಕ್ಷ 10 ಲಕ್ಷ ಆ ತರ ಬಂದವರು ಯಾಕೆ ಆಗ್ತಾರೆ? ನಾವು ಪ್ರೈಸ್ ಮಾಡ್ಬೇಕು, ನನ್ನ ಹೆಸರು ಬೆಳಿಬೇಕು. ಸಣ್ಣ ರೈತರು ಹೆಂಗೆ ಅಂದ್ರೆ ಗದ್ದೆ ಒಳಗೆ ಎಂತ ಬೇಕೋ ಅಂತ ನೋಡಿ ಅವ್ರು ದುಡ್ಡು ಲೆಕ್ಕ ತಗತ್ತಾರೆ ನಾವು ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಒಂದ್ ಕರುವಿಗೆ 1 ಲಕ್ಷ ಹೇಳ್ತಾರೆ, 1 ಲಕ್ಷ ಹೇಳ್ತಾರೆ. ಅದು ಕೇಳ್ತಾರೆ ತಗತ್ತಾರೆ ಕರವ. ಏನು ಅಂದ್ರೆ 1 ಲಕ್ಷ 2 ಲಕ್ಷ ಹೇಳ್ತಾರೆ ಅಂದ್ರೆ ಈಗ ನಾನು ತಗತ್ತಿದೀನಿ, ನಾನು ಸಾಕ್ತೀನಿ, ಬೆಳಿತೀನಿ, ಮುಂದಕ್ಕೆ ನಾನು ಮಾರ್ತೀನಿ, ಇನ್ನೊಬ್ರು ಬರ್ತಾರೆ ಸೋಕ್ಗೆ ಅನ್ನೋ ಉದ್ದೇಶಕ್ಕೆ ಬಂಡವಾಳ ತಗತ್ತಾರೆ. ಅದೇ ಏನ್ ಮೀನ್ ರೀಸನ್ ಏನು ಇಷ್ಟು ರೈತ ಜಾಸ್ತಿ ಆಗೋದಕ್ಕೆ? ಈ ಬೆಲೆ ಇಷ್ಟು ರೈತ ಕಮ್ಮಿ ಆದ, ಸಾಕೋರು ಹೊಸಗಳು ಕಮ್ಮಿ ಆದ, ಕಮ್ಮಿ ಆದ, ಒಳ್ಳೆ ಕರುಗಳಿಲ್ಲ. 2 ಲಕ್ಷದ ಮುಂದೆ 10 ಲಕ್ಷ ಆಯ್ತದೆ. 2 ಲಕ್ಷದ ದನ ಈ ವರ್ಷ ಮುಂದಕ್ಕೆ 4 ಲಕ್ಷ ಆಯ್ತದೆ. ಆಚೆ ಮುಂದಕ್ಕೆ 6 ಲಕ್ಷ ಆಯ್ತದೆ. ಹೋದ ವರ್ಷ ನಮ್ಮದ್ರ ಹೆಚ್ಚಿತ್ತು 5 ಲಕ್ಷ ನಾವು ಕೊಟ್ಟು ಈ ವರ್ಷ 10 ಲಕ್ಷ ಆಗ. ನೀವೇನ್ ಹೇಳ್ತಿದ್ದೀರಾ ಅಂದ್ರೆ ಹಸುಗಳು ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಯ್ತದೆ. ಬೆಲೆ ಜಾಸ್ತಿ ಸಾಕಣೆ ಮಾಡ್ತಾರೆ, ಸೋಕಿ ತಗತ್ತಾರೆ, ಬೆರೆಸ್ತಾರ, ಮುಂದಕ್ಕೆ ಅವ್ರಿಗೆ 1 ಲಕ್ಷ 2 ಲಕ್ಷ ಶಿಕ್ಷಣ ಕೊಡ್ತಾರೆ ಮುಂದಕ್ಕೆ ಅಷ್ಟೇ. ಅಣ್ಣ ಈಗ ನೀವು ಕಮಿಟಿ ಪ್ರೈಸ್ ನಿಲ್ತಾ ಇದ್ದೀರಾ? ಅಣ್ಣ ಪ್ರೈಸ್ ಆಗುತ್ತೆ ಏನೋ ಬರ್ತಾ ಇದೆ. 8 ವರ್ಷ ಗೋಡ್ ತಗೊಂಡಿದೆ ನಾವು. 8 ವರ್ಷ ತಗೊಂಡಿದ್ದೀವಿ. ಈ ವರ್ಷ ಜಾತ್ರೆ ಮಾಡ್ಬೇಕು ಮಾಡಿದೀನಿ. ಇದು ಒಂದಿರ ಆ ಕಡೆ ಒಂದಿರವೆ 2 ಹಾಕಿದೀನಿ, ಮಾಡ್ಬೇಕು ಮಾಡ್ತಾ ಇದ್ದೀನಿ. ಅಣ್ಣ ಈ ಜಾತ್ರೆ ಬಿಟ್ರೆ ಯಾವ ಜಾತ್ರೆ ಹೋಗ್ತಾರೆ? ಸೇಳಿ ಬಯಸಿದ್ದೀನಿ. ಈಗ 700 ಬೆಟ್ಟ, ನಮ್ಮ ಮಂಡ್ಯದಲ್ಲಿ 700 ಬೆಟ್ಟ ಅಂತ ನಡೀತದೆ, ಅದು ಮಾಡ್ದು. ನೆಕ್ಸ್ಟ್ ಸೇಳಿದೆ. ಈಗ ನೆಕ್ಸ್ಟ್ ಮಧುರಲ್ಲೂ ಮಾಡ್ತೀನಿ ಅಂತ ಹೇಳ್ತಾರೆ. ಸೇಳಿ ಒಂದೇ ಮಾಡೋದಿಲ್ಲ, ಸೇಳಿ ಮೌಟಿನ್ ಇಲ್ಲ ಒಳ್ಳೆ ಮನೆ. ಅಣ್ಣ ಸುಮಾರು ಜಾತ್ರೆಗಳಿಗೆ ಹೋಗಿ ಬಂದಿದ್ದೀರಾ ಅಂತ ಹೇಳ್ತಿದ್ದೀರಾ, ಅಲ್ಲಿಗೆ ಇಲ್ಲಿಗೆ ಏನಾದ್ರು ಡಿಫ್ರೆನ್ಸ್ ನೋಡಿದ್ದೀರಾ? ಅಣ್ಣ ಇಲ್ಲಿ ಹೆಚ್ಚು ಒಳ್ಳೆ ದನ ಬಂತ ಎಲ್ಲಾ ಸಲಿಗಿಂತ ಈ ಸಲ ಇಲ್ಲೇ ಇದೆ. ಪ್ರತಿ ವರ್ಷ ಲಕ್ಷಾಂತರ ಇದೊಂದು ಜಾತ್ರೆಗ 200 ರೂಪಾಯಿ ಬಿಡಲಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಹೇಳಿದ್ ಮಾತು ಕೇಳೋಣ, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರೆ. ಈಗ ಹೇಳಿದ್ರಿ ನೀವು ಈಗ ದೊಡ್ಡ ಎತ್ಕೊಳ್ಳಿ ಇಲ್ಲೇ ಸೇರೋದು ಅಂತ, ಮತ್ತೆ ಯಾವ ರೀತಿ ಇಲ್ಲಿ ಫೆಸಿಲಿಟೀಸ್ ನ ಕೊಡ್ತಿದಾರೆ ನಿಮ್ಗೆ? ಊಟ ವ್ಯವಸ್ಥೆ ಮಾಡಿದ್ದಾರೆ, ಊಟ ವ್ಯವಸ್ಥೆನೂ ಕೊಡ್ತಾ ಇದಾರೆ. ಫೆಸಿಲಿಟಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಅಣ್ಣ. ನಿಮ್ಗೆ ಪ್ರೈಸ್ ಹೊಡೆದಿದ್ದೀನಿ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ತಗೊಂಡಿದ್ದೀನಿ ಅಂತ, ಈ ವರ್ಷ ಆಗ್ಲಿ ಅಂತ ಕೇಳ್ಕೊತೀವಿ. ಇನ್ನೂ ಹೆಚ್ಚಾಗಿ ತಳಿಗಳನ್ನ ಕಟ್ಟಕ್ಕೆ ದೇವರ ಆಯುಷ ಆರೋಗ್ಯಗಳನ್ನು ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ಹಳ್ಳಿಕಾರ್ ತಳಿ ಉಳಿಸ್ತಿದಾರೆ, ಬೆಳೆಸ್ತಿದ್ದೀರಾ ಅಣ್ಣ. ಥ್ಯಾಂಕ್ಸ್ ಅಣ್ಣ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೇಳಪ್ಪ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರು ಯಾವ ಊರಿಂದ ಬಂದಿರ್ತಾರೆ? ನಾವು ಮಂಡ್ಯ ಸಿಟಿ ಗಾಂಧಿನಗರ 3ನೇ ಕ್ರಾಸ್
ಎತ್ತಿನ ಸೀನಪ್ಪ ಅಂತ ಹೇಳಿ 2001 ಇಸ್ವಿಲಿ ಆಲ್ ಇಂಡಿಯಾ ಕ್ಯಾಟಲ್ ಶೋ ಹೋಗಿ ಪ್ರೈಸ್ ತಗೊ ಬಂದಿದ್ದೀನಿ. ಆಲ್ ಇಂಡಿಯಾ ಕ್ಯಾಟಲ್ ಶೋ 2001 ಇಸ್ವಿ. ಸುಮಾರು ನಾವು ಈಗ 80ನೇ ಮುಂದಿನ ತಿಂಗಳು 10/3/1947 80ನೇ ವರ್ಷಕ್ಕೆ ಕಾಲ ಆಗ್ತಾ ಇವನೆ. ಇಷ್ಟು ಇನ್ನು ಆರೋಗ್ಯ ಆಗಿವ್ನೆ. ಬಸವಣ್ಣನ ಸೇವೆ ಮುಖ್ಯ. ಈ ಬಸವಣ್ಣನಿಂದೆ ನಾನು ಬದುಕಿವ್ನೆ. ಎಲ್ಲಾ ಜಾತ್ರೆಗೂ ಇವತ್ತು ಬೇಬಿ ಬಂದು ಈಗಾಗಲೇ ಒಂದ್ ಕಡೆ ಐನಗುಡಿ, ಒಂದು ರೈತರ ದಿನಾಚರಣೆ, ಒಂದು ಮುಡುಕ್ತಾರೆ, 3 ಕಡೆ ಪ್ರೈಸ್ ಮಾಡೋರು ಎತ್ತಿವು. ಪ್ರಶಸ್ತಿ ಪತ್ರ ಇದೆ ನನ್ನ ಹತ್ರ. ನಾನು ಎಲ್ಲಾ ಕಡೆ ಹೋಗಿ ಬರ್ತೀನಿ. ಸೋಲಿಲ್ದೆ ಸರ್ದಾರ ಅಂದ್ರೆ ಮಂಡ್ಯದಲ್ಲಿ ಎತ್ತಿನ ಸೀನಪ್ಪ. ಸೋಲಿಲ್ದೆ ಸರ್ದಾರ. ಈಗಾಗಲೇ ನಮ್ಗೆ 80 ವರ್ಷ ಆದ್ರೂ ನಾನು 12 ವರ್ಷಕ್ಕೆ ಇವ್ ಕಟ್ತೋನು. ನಂದು ಎಜುಕೇಶನ್ SLC. ಅವತ್ತಿಂದು ನಾನು ಇದು ಓರಿನ ಬಿಟ್ಬಿಟ್ಟು ಓರಿ ಜೋತಿ ಗದ್ದೆ ನಮ್ ತಂದೆ ಅವರೆಲ್ಲ ಆಗ ಸ್ವಲ್ಪ ರೈತರಿಗೆ ಏನು ಅಂದ್ರೆ ಗದ್ದೆ ಮಕ್ಕಳೆಲ್ಲ ಓದಿಸೋದು ಕಮ್ಮಿ ಆಯ್ತು. ನಾವು ಓದೋದು ಕಮ್ಮಿ ಆಯ್ತು. ಇದನ್ನ ಕಟ್ಕೊಂಡೆ ಓದೋದು ಕಮ್ಮಿ ಆಯ್ತು ಎಜುಕೇಶನ್. ಇವತ್ತು ಎಲ್ಲಾ ಕಡೆ ಒಳ್ಳೆ ಹೆಸರು ಇದೆ. ಎತ್ತಿನ ಸೀನಪ್ಪ ಅಂದ್ರೆ ಆಲ್ ಇಂಡಿಯಾ ಕ್ಯಾಟಲ್ ಶೋ ಹೋಗಿದೆ 2001 ಇಸ್ವಿ. ಈಗೆಲ್ಲಾ ಕಡೆ ಮಾಗಡಿ, ಮದ್ದೂರು, ಮುಡುಕ್ತಾರೆ, ಈಗೆಲ್ಲಾ ಕಡೆ ಪ್ರೈಸ್ ಮಾಡಿ ಎಲ್ಲಾ ಜಾತ್ರೆಗೂ ಎತ್ತು ಹಾಕೊಂಡು ಹೋಗ್ತಾ ಇರ್ತೀವಿ. ಎಲ್ಲಾ ಜಾತ್ರೆಗೂ ಹೋಗ್ತಾ ಇರ್ತೀನಿ. ನಾವು ಸುಳ್ಳು ಹೇಳಿದ್ರ ಬಸವಣ್ಣ ಹಿಡಿದಿವಿ. 4 ಜನಕ್ಕೆ ಅನ್ನನೂ ಹಾಕ್ತಿವಿ. ಅನ್ನ ಅಂದ್ರೆ ನಿಜವಾಗ್ಲು ನಾವು ಒಂದಿನ 2 ದಿನ ಇದ್ ಮಾಡಿದ್ರೆ 2 ದಿನ ಚಿಕನ್ ಮಟನ್ ತಂದು ಹಾಕ್ತಿವಿ. ನಾವು ದೊಡ್ಡ ಎತ್ತು ಕಟ್ಕೊಂಡವ್ರೆಲ್ಲ ದೊಡ್ಡ ಮನ್ಸು ಅಂತಲ್ಲ, ಅನ್ನ ಹಾಕ್ಬೇಕು. 4 ಜನಕ್ಕೆ ಬಂದವ್ರಿಗೆ ಅನ್ನ ಹಾಕಿದ್ರೆ ಒಬ್ಬ ರೈತ, ಅವನೇ ರೈತ. ಸುಮಾರು ಜಾತ್ರೆಗೆ ಹೋಗಿ ಬಂದ್ರಿ ಅಂತ ಹೇಳಿದ್ರಿ. ಬೇರೆ ಜಾತ್ರೆಗೆ ಈ ಜಾತ್ರೆಗೆ ಏನಾದ್ರು ವ್ಯತ್ಯಾಸ ನೀವು ನೋಡಿರೋದು? ಏನು ಬೇರೆ ಜಾತ್ರೆಗೆ ಈ ಜಾತ್ರೆಗೆ ಏನೋ ವ್ಯತ್ಯಾಸ ಅಂದ್ರೆ ಇಲ್ಲಿ ಜಾಸ್ತಿ ಚಿನ್ನ ಕೊಡ್ತಾವ್ರೆ ಬೇಬಿ ಬೆಡ್ತಲ್ಲಿ. ಬೇರೆ ಕಡೆ ಈಗ ಅಲ್ಲಿ 5 ಗುಡಿ 2 ಗ್ರಾಮ್ ಚಿನ್ನ ಕೊಟ್ರು. ಈ ವರ್ಷ ಅದು ಫಸ್ಟ್ ಮಾಡಿದ್ರು. ಕಾಲದಿಂದ ನಡ್ಕೊಂತ ಪುಟ್ಟಣ್ಣಯ್ಯನವರು, ಪುಟ್ಟರಾಜವ್ರ ಕಾಲದಿಂದ ಇದು ನಡೀತಾನೆ ಇದೆ ಗೋಲ್ಡ್ ಅನ್ನೋದು. ಆಯ್ತಾ, ಈ ವರ್ಷ ಏನ್ ಮಾಡವ್ರೆ, ಯಾವ ವರ್ಷ ಇವರು ದುಡ್ಡು ಇಸ್ಕೊತಿರ್ಲಿಲ್ಲ. ಈ ವರ್ಷ ಏನಕ್ಕೋ 1,000 ಇಸ್ಕೊಂಡವ್ರೆ. ಸೆಲೆಕ್ಷನ್ ಮಾಡೋದಕ್ಕೆ 1,000 ಇಸ್ಕೊಂಡವ್ರೆ ಸೆಲೆಕ್ಷನ್ಗೆ. ಆಮೇಲೆ 5 ಗ್ರಾಮ್ ಗೋಲ್ಡ್ ಕೊಡ್ತಿದ್ರು. ಈಗ ಅವ್ರು ಏನ್ ಕೊಡ್ತಾರೆ ಅದು ನಮ್ಗೆ ಇನ್ನೂ ತೀರ್ಮಾನ ಇಲ್ಲ. ಮತ್ತೆ ಶನಿವಾರ ಸೆಲೆಕ್ಷನ್, ಸೋಮವಾರ ಇದನ್ನ ಪ್ರೈಜ್ ಡ್ರಾ ಮಾಡ್ತಾರೆ. ಆಮೇಲೆ ಈಗ ನಮ್ಗೆ 80ನೇ ವರ್ಷಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿ ನಮ್ಗೆ ಸನ್ಮಾನ ಮಾಡ್ತಾವ್ರೆ. ಈಗ ನನ್ಗೆ 23ನೇ ತಾರೀಕಲ್ಲಿ ಸನ್ಮಾನ ಮಾಡ್ತಾರೆ. ಅಲ್ವಾ ಸೀನಿಯರ್ ಎತ್ ಕಟ್ಟಿದ್ರಲ್ಲಿ ಅಂತೇಳಿ ನನ್ಗೆ ಸನ್ಮಾನ ಮಾಡ್ತಾರೆ 23ನೇ ತಾರೀಕು ಸೋಮವಾರ ಇಲ್ಲಿ ಸ್ಟೇಜ್ ಮೇಲೆ. ಅಣ್ಣ ಏನೇನ್ ಫುಡ್ ಕೊಟ್ಕೊ ಬರ್ತಿದ್ದೀರ ಅಣ್ಣ? ಬಸವಣ್ಣ ತಿಂದೇ ಇರೋ ಫುಡ್ ಏನು ಇಲ್ಲ. ನಾವು ಕೊಡ್ಬೇಕು. ಭಗವಂತ ನಮಗ್ ಶಕ್ತಿ ಕೊಟ್ರೆ ಹಾಲು ಕೊಟ್ರು ಕುಡಿತೇವೆ, ಬೆಣ್ಣೆ ಕೊಟ್ರು ಕುಡಿತೇವೆ, ಉಳ್ಳಿ, ಬೂಸ, ರವೆ, ಹಿಂಡಿ ಎಲ್ಲಾನು ಕೊಟ್ರೆ ನಮ್ ಶಕ್ತಿ ಹೆಂಗಿದೆ ಹಂಗ್ ಕೊಟ್ರೆ ಬಸವಣ್ಣ ಏನು ಬೇಡ ಅನ್ನೋದಿಲ್ಲ. ಅಣ್ಣ, ನೀವು ಮೊದಲನೇ ಸಲ ತಂದಂತ ಹಳ್ಳಿಕಾರ್ ತಳಿ, ನಿಮ್ಗೆ ಬುದ್ಧಿ ತಿಳಿದಾಗ ತಂದಂತ ಹಳ್ಳಿಕಾರ್ ತಳಿ ಬೆಲೆ ಏನಿತ್ತು? ಏನು ಅವಾಗ ನೀವು ನಿಮ್ ಬುದ್ಧಿ ರೈಟ್ ಕಮ್ಮಿ ಇತ್ತು. ಆಗ ಅಗ್ಗದ ಕಾಲ ರೈಟ್ ಉಳ್ಳಿ ಕಮ್ಮಿ ಆಗಿತ್ತು, ಎತ್ತುಗಳು ಕಮ್ಮಿ ಆಗಿತ್ತು. ನಾವು ಈಗ 80ನೇ ವರ್ಷದಲ್ಲಿ 15 ಲಕ್ಷ ರೂಪಾಯಿ ನೆತ್ತ ನಾನು ಹುಟ್ಟ ಬೆಳೆಯ ನೋಡಿರ್ಲಿಲ್ಲ. ಇವತ್ ನೋಡ್ಬಿಟ್ಟು 15 ಲಕ್ಷ ರೂಪಾಯಿ ನೆತ್ತ 80ನೇ ವರ್ಷ ಆದ್ರೂ ಈಗ ನೋಡ್ಕೊಬಿಟ್ಟು ನಾವತ್ತು ನಿಜವಾಗ್ಲೂ ನೆಮ್ತಿರೋ ಬಿಡ್ತಿರೋ. 1950 ಒಂದು ಎತ್ತಂದೆ 80ನೇ ಇಸ್ವಿಲಿ 2600 ಮಾರದೆ ಅವತ್ತು. ಅವತ್ತು ಬಂದ ಎತ್ತಗಳನ್ನ ಲಾಭದ ದುಡ್ಡಲ್ಲಿ. ಇವತ್ತು ನೀನ್ 10 ಲಕ್ಷಕ್ಕೆ ಮಾರಿದ್ರೆ ಎತ್ತಗಳಕ್ ಆಗುದಿಲ್ಲ. ನೋಡಿ ಇದೆಲ್ಲ ನೀವು ನಾವ್ ಹೇಳೋದ್ಕಿಂತ ನೀವು ದೊಡ್ಡ ಎತ್ತ ಕೇಳಿ ನೋಡಿ, ಮಾತಾಡ್ಸಿ ಹೇಳಿ ಏನ್ ಹೇಳ್ತಾರೆ ರೈತ ಇದರಿಂದ ಸಣ್ಣ ರೈತರುಗಳಿಗೆ ಎತ್ಕೊಳ್ಳ ಉಳ್ಳದನಗಳು ತಗೊಳಕಾಗ್ತಿಲ್ಲ. ಸಣ್ಣ ರೈತರು ಏನ್ ಮಾಡ್ತಾರೆ ಅಂದ್ರೆ ತಗೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಈಗೆಲ್ಲಾ ಜಾಸ್ತಿ ರೈತ ಆಗಿರೋದ್ರಿಂದ ಸಣ್ಣ ರೈತ ಎಲ್ಲಪ್ಪ ಮಾಡ್ತಾರೆ ಹೇಳಿ. ಎಲ್ಲಾ ರೈತ ಹೇಳಿ, ನಾವು ಮಂಡ್ಯದವ್ರು ಎತ್ತಿನ ಸೀನಪ್ಪ ಅಂತ ಕೇಳಿ ಏನ್ ಬೇಕು ಮಂಡ್ಯ ಪಕ್ಕ ಸಿಟಿ ಟೌನ್ ಎತ್ತಿನ ಸೀನಪ್ಪ ಅಂತ ಹೇಳಿ ಮಂಡ್ಯ ಆಗ್ಲಿ ಅಣ್ಣ. ಅಣ್ಣ ಈಗ ತುಂಬಾ ಚೆನ್ನಾಗಿ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಯಾವ ಕಡೆಯಿಂದ ಬರ್ತಿದಾರೆ ಅಣ್ಣ? ಈಗ ನೋಡಿ, ಈಗ ದಾವಣಿಲಿರೋ ಆನೇಕಲ್ ತಾಲೂಕವು ತಿಂದು ನೋಡಿ, ಅವು ಅಲ್ಲಿಂದ ಬಂದವೆ. ಅವು ಎಲ್ಲಾ ಜಾತ್ರೆನೂ ಮಾಡಿ ಏನು ಇಲ್ಲಿ ಪ್ರೈಸ್ ಏನು ಅಂದ್ರೆ ಜಾಸ್ತಿ ಏನು ಮಾರಾಟಕ್ಕಿಂತ ಗೋಲ್ಡ್ ಕೊಡ್ತಾರೆ ಅನ್ನೋದು ಒಂದು ಆಸೆ. ಬೇಬಿ ಬೆಡ್ತಲ್ಲಿ ಚಿನ್ನ ಕೊಡ್ತಾರೆ 5 ಗ್ರಾಮು ಮಾಡ್ಬೇಕು ಅಂತ. ಅದು ಆನೇಕಲ್, ಅದು ಆನೇಕಲ್ ತಾಲೂಕು. ಅದನ್ನು ಒಂದ್ ನೋಡಿ ಆನೇಕಲ್ ತಾಲೂಕಿಂದ ಬಂದವೆ. ಅಲ್ಲಿಂದ ಹೇಳಿ ಎತ್ಗಳನ್ನ ತೆಗಿಬೇಕು ಅಂದ್ರೆ ಇಲ್ಲಿಗೆ ಯಾವ್ಯಾವ ಕಡೆಯಿಂದ ಬರ್ತಾರೆ ರೈತರು? ಅಣ್ಣ ಒಂದ್ ಜೊತೆ ಮುಡುಕ್ತಲ್ಲಿ ಕೊಟ್ಟೆ 4,60,000ಕ್ಕೆ 2 ಜೊತೆ ಇದ್ದ, 1 ಜೊತೆ ಉದವನ. ಅಣ್ಣ ಯಾವ ಕಡೆಯಿಂದ ಬರ್ತಾರೆ? 12 ಲಕ್ಷ. ಯಾವ ಕಡೆಯಿಂದ ಬರ್ತಾರೆ? ಈಗ ಆನೇಕಲ್ಲಿಂದ ಬರ್ತಾರೆ, ಹಾವೇರಿಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಹುಬ್ಳಿಯಿಂದ ಬರ್ತಾರೆ ತಗೊಳ್ಳೋರು. ಪ್ರಚಾರ ಆಗಿದೆ ಇದು. ಪಾಂಪ್ಲೆಕ್ಸ್ ಆಗಿ ಹಂಚಿರಲ್ಲ, ಪ್ರಚಾರ ಆಗಿದೆ.
ಆಗ್ಲಿ ಅಣ್ಣ ಹಳ್ಳಿಕಾರ್ ಮೇಲಿನ ಪ್ರೀತಿ ನೋಡಿ ಹಳ್ಳಿಕಾರ್ ಪ್ರೀತಿ ಹಳ್ಳಿಕಾರ್ ಮುಂದೆ ಏನು ಅಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಹಳ್ಳಿಕಾರ ಉಳಿಸ್ಬೇಕು. ಆಯ್ತು ಅಣ್ಣ. ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳಿಬೇಕು. ನಮ್ಮ ರೈತರು ಪ್ರತಿಯೊಂದು ಮನೆಯಲ್ಲೂ ಒಂದು ನಾಟಿ ಹಸ ಬೇಕು. ಪ್ರತಿಯೊಂದು ಮನೆಯಲ್ಲೂ ನಾವು ರೈತರ ಮನೆಯಲ್ಲಿ ಒಂದು ನಾಟಿ ಹಸ ಇದ್ರೆ ಹಾಲು ಮೊಸರು ಆಯ್ತಾರೆ, ಮಕ್ಕಳು ಬೆಳಿತಾರೆ. ಒಂದು ಹಳ್ಳಿಕಾರ್ ರಸ ಅಂತ ಒಂದು ಹಳ್ಳಿಕಾರ್ ರಸ ಇರ್ಬೇಕು ಮನೇಲಿ. ಆಗ್ಲಿ ಅಣ್ಣ, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ ಹಳ್ಳಿಕಾರ್ ತಳಿ ಮೇಲಿನ ಹೇಳಪ್ಪ. ಹೇಳಿ. ರೈತರು ಬೆಳಿಬೇಕು. ಹೌದೌದು, ಬೆಳಿಬೇಕಪ್ಪ ರೈತರು. ನಾವು ಬೆಳೆದಿ ಅನ್ನದಾತರು ನಾವೇ ಅನ್ನದಾತರು. ಇನ್ನು ಎಚ್ಚೆತ್ತುವಾಗಿ ಜಾತ್ರೆ ಸಾಲಬಾರದು ಗಟ್ಟಕ್ಕೆ. ಹೌದು, ಜನಗಳ ಆ ತರ ಇರ್ಬೇಕು. ಕೆಲಸ ಮಾಡಿದ್ರೆ ಹೇಳಿ ತುಂಬಾ ಮುರಿಬಾರ್ದು. ಒಬ್ಬರು ರೈತನ ಮನೇಲಿ ಒಂದು ನಾಟಿ ಹಸ ಇದ್ದೆ, ಹಾಲು ಮೊಸರು ಎಲ್ಲ ಹಿಂದೆಲ್ಲ ಇದ್ದು. ನಮ್ಮ ಮನ್ಗಳು ನಮ್ ತಾತಿರೇ ಮಾಡ್ತಿದ್ರು. ಹೊಸ ಕರ ಎಲ್ಲಾನು ಮಾಡ್ತಿದ್ರು. ಅದಿದ್ರೆ ನಾವ್ ಬೆಳಿತೀವಿ. ಒಂದ್ ಕರ ಆಗ್ತದೆ. ಅದು ಎತ್ತನ್ಕಿಂತಲೂ ನಮ್ಗೆ ಒಂದ್ ಹಸ ಇದ್ರೆ ಕರ ಆಗ್ತದೆ. ಕರಿನಿಲ್ಲ ನಾವು ಬೆಳಿತೀವಿ. ರೂಢ ಆಯ್ತವೆ. ಹಳ್ಳಿಕಾರ್ ತಳಿ ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸ್ರಪ್ಪ ದಯವಿಟ್ಟು. ರೈತರು ಎಲ್ಲ ರೈತ ಬಾಂಧವರು ಕೈ ಮುಗಿದು ಹೇಳ್ತೀನಿ, ಬೆಳೆಸ್ರಪ್ಪ. ಒಳ್ಳೇದಾಗ್ಲಿ. ನಾವು ಬದುಕಿ ನಮ್ಮ ಮೊಮ್ಮಕ್ಳಾರು ಬದುಕ್ಲಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಕೊಡಬೇಕು ವಿಡಿಯೋ ಆಫ್ ಮಾಡಿ ಕೊಡಬೇಕು.